ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಆಗಿರೋ ಮಹಾರಾಷ್ಟ್ರ ಸ್ಟೈಲ್ ಬೆಂಡೆಕಾಯಿ ಪಲ್ಯ. ಬರ್ರಿ ಹಂಗಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲೇ ಮೊದಲಿಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ತೊಗೊಂಡು ಹುರ್ಕೊಂಡೀನಿ. ಅದನ್ನ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೋಬೇಕು ಹುರ್ಕೊಂಡ್ಮ್ಯಾಗ. ನೋಡ್ರಿ ಈಗ ಶೇಂಗಾ ಹುರಿದಾವು. ಈಗ ನೆಕ್ಸ್ಟ್ ಒಂದು ಜಾರ್ ಒಳಗೆ 2 ಮೆಣಸಿನ್ಕಾಯಿ, ಒಂದು 5-6 ಕರಿಬೇವು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬೇಕಂದ್ರೆ ಶುಂಠಿ ಬೇರೆ ಬೆಳ್ಳುಳ್ಳಿ ಬೇರೆನೂ ಹಾಕ್ಕೋಬೋದು. ಇಲ್ಲೇ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಮೊದಲು ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕ್ರಿ. ನೋಡಿರಿ ಪೂರ ಸಣ್ಣಗೆ ಗ್ರೈಂಡ್ ಆಗಬಾರ್ದು, ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಬಾಳ್ಗೆ ಒಳಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇದಕ್ಕೆ ಅದನ್ನ ಹುರಿದಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಅದಕ್ಕೆ ಒಂದು ಅರ್ಧ ಇಲ್ಲ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಒಣ ಖಾರ ಪುಡಿ ಹಾಕ್ಕೋಬೇಕು. ಈಗ ಅದು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡ್ರಿ ಈಗ ಅದು ಕೊಬ್ಬರಿ ಮತ್ತು ಶೇಂಗಾದ ಕಲರ್ ಚೇಂಜ್ ಆಕ್ಕೊತ ಬರ್ತೈತಿ. ನೋಡ್ರಿ ಈಗ ಸೈಡಿಗೆಲ್ಲ ಅದು ಎಣ್ಣೆ ಬಿಡಾಕತ್ತೈತಿ, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನೋಡ್ರಿ ಈಗ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಈಗ ನಾನು ಒಂದು ಬೌಲ್ನೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ಈಗ ಬಾಳ್ಗೆಗೆ ನಾವು ಪಲ್ಯಕ್ಕೆ ನಾರ್ಮಲ್ ಪಲ್ಯಕ್ಕೆ ಹೆಂಗೆ ಹಚ್ಕೊತೇವಲ್ಲ ಆ ಥರ ಬೆಂಡೆಕಾಯಿ ಹೆಚ್ಚಿಟ್ಕೊಂಡೆ ನಾನು. ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇಲ್ಲೇ ನಾನು 1/4 ಕಿಲೋ ಬೆಂಡೆಕಾಯಿನ ತೊಗೊಂಡೇನಿ. ಆಳತ್ತಿಗೆ ನಾನಿಲ್ಲೇ ಮಾಡ್ಕೊಳಕತ್ತೇನೆ. ನೀವೇನಾರ ಅರ್ಧ kg ತೊಗೊಂಡ್ರಿ ಅಂದರೆ ಇವನ್ನ ಶೇಂಗಾ ಆಮೇಲೆ ಕೊಬ್ಬರಿ ಅವನ್ನೆಲ್ಲ ಡಬಲ್ ಮಾಡ್ಕೋಬೇಕಾಕೈತಿ. ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡು ಚಲೋತ್ನಂಗೆ ಹುರ್ಕೊಳಕತ್ತೇನೆ. ಅದು ಲಾಳಿ ಎಲ್ಲ ಇರ್ತೈತಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಎಣ್ಣೆ ಹಾಕಿ ಹುರ್ಕೋಬೇಕಾಕೈತಿ. ಬೆಂಡೆಕಾಯಿ ಹುರ್ಕೊತ ಅದರೊಳಗೆ ಏನೇನು ಬೆಂಡೆಕಾಯಿಗೂ ಪ್ರಯೋಜನ ಅದಾವ ಅಂಥೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣಂತ. ಇದು ಶಕ್ತಿ ನೀಡ್ತೈತಿ, ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸ್ಕೊಡ್ತೈತಿ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತೈತಿ. ಅದರೊಳಗೆ ನಾರಿನಾಂಶ ಹೆಚ್ಚಿಗೆ ಇರೋದರಿಂದ ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡ್ತೈತ್ರಿ ಇದು. ಆಮ್ಯಾಗ ಎಲುಬುಗಳನ್ನು ಬಲಪಡಿಸ್ತೈತಿ. ವಿಟಾಮಿನ್ ಕೆ ಮತ್ತು ಖನಿಜಗಳು ಎಲುಬುಗಳನ್ನು ಏನು ಮಾಡ್ತಾವಂತ ಅಂತಂದ್ರೆ ಎಲುಬುಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾವೆ. ಆಮೇಲೆ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು. ವಿಟಾಮಿನ್ ಎ ಇದರೊಳಗಿರೋದ್ರಿಂದ ದೃಷ್ಟಿಶಕ್ತಿಯನ್ನು ಹೆಚ್ಚಿಸ್ತೈತಿ. ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಡೆಕಾಯಿ ಹೆಚ್ಚಿಸ್ತೈತಿ. ಇದರೊಳಗಿರೋ ವಿಟಾಮಿನ್ ಸಿ ದೇಹದ ಸೋಂಕುಗಳನ್ನು ರಕ್ಷಿಸಲು ಸಹಾಯ ಮಾಡ್ತೈತಿ. ನೋಡ್ರಿ ಈಗ ನಾನು ನಿಂಬೆಹಣ್ಣು ಹಾಕ್ಕೊಳಕತ್ತೇನೆ. ಅದು ಒಂದು ಸ್ವಲ್ಪ ಲೋಳೆ ಅಂಶ ಐತಲ್ಲ ಅದು ಹೋಗಬೇಕು. ಹಾಗಾಗಿ ನಾವು ನಿಂಬೆಹಣ್ಣು ಇಲ್ಲಾಂದ್ರೆ ಕೆಲವೊಬ್ಬರು ಹುಣಸೆ ಹಣ್ಣನ್ನು ಇದ್ರೊಳಗೆ ಹಾಕ್ತಾರೆ. ಅದರದ್ದು ಲೋಳೆ ಅಂಶ ಎಲ್ಲ ಕಡಿಮೆ ಆಕ್ಕೈತಿ. ನೋಡ್ರಿ ಈಗ ನಾವು ಬೆಂಡೆಕಾಯಿ ಒಳಗಿರೋ ಪ್ರಯೋಜನನ ನೋಡ್ಕೊಂಬಂದ್ವಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ.
ಇದು ಕಂಪ್ಲೀಟಾಗಿ ನಿಮ್ಗೆ ಫ್ರೀಯಾಗಿ ಇರ್ತೈತಿ. ಹಿಂಗೆ ಚಾನಲ್ನ ಸಪೋರ್ಟ್ ಮಾಡಿರಿ, ಅಂದ್ರೆ ನಮಗೆ ಹೆಚ್ಚಿಗೆ ವೀಡಿಯೋಗಳನ್ನ ಹಾಕಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಕೈತಿ. ಈಗ ನೋಡಿರಿ, ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾದ ಪುಡಿ, ಅದನ್ನ ಹಾಕ್ಕೊಳಕತ್ತೇನೆ. ಇದು ಒಂಥರ ಡಿಫ್ರೆಂಟ್ ಟೇಸ್ಟನ್ನ ಬೇರೆ ಕೊಡ್ತೈತಿ. ಬೆಂಡೆಕಾಯಿ ಪಲ್ಯ ತಿನ್ನಲಾರ್ದವರು ಇದನ್ನ ತಿಂತಾರೆ. ಕೆಲವೊಬ್ಬರೇ ಅದು ಲೋಳೆ ಲೋಳೆ ಇರೋದ್ರಿಂದ ಬೆಂಡೆಕಾಯಿ ಪಲ್ಯ ಇಷ್ಟ ಆಗಂಗಿಲ್ಲ. ಇದನ್ನ ಒಂದು ಸಲ ಟ್ರೈ ಮಾಡಿರಿ, ಮತ್ತೆ ಮಾಡಿಸ್ಕೊಂಡು ತಿಂತಾರೆ. ಸಣ್ಣ ಹುಡುಗರಿಗೂ ಇಷ್ಟ ಆಕೈತಿ. ನೋಡಿರಿ, ಹಿಂಗಾಗೈತಿ. ಇದು ಒಂಚೂರು ಲೋಳೆನೂ ಇಲ್ಲ. ಈಗ ಒಂದು ಇದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ. ನೋಡಿರಿ ಎಷ್ಟು ಮಸ್ತ್ ಆಗೈತಿ ನಮ್ಮದು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ ಅಂತಲೇ ಗೊತ್ತಾಗಂಗಿಲ್ಲ, ಅಷ್ಟು ಕಲರ್ಫುಲ್ ಆಗೈತಿ. ನಾವು ಹಾಕಿದ ವಿಡಿಯೋ ಏನಾರ ನಿಮ್ಗೆ ಸ್ವಲ್ಪರ ಯೂಸ್ಫುಲ್ ಆಗೈತಿ ಅಂಥೇಳಿ ಅಂತಂದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ.